ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ತುಂಬ ಸ್ಪೆಷಲ್ ಆದ ನನ್ನ ಅಜ್ಜಿಯ ರೆಸಿಪಿ ಮಾಡ್ತಿದ್ದೇನೆ, ಸ್ಟಫ್ಡ್ ಬ್ರಿಂಜಾಲ್ ರೆಸಿಪಿ. ಎಷ್ಟಾಗ್ತದೆ ಅಷ್ಟು ಚಿಕ್ಕವಾದ ಬದನೆ ಸಿಕ್ಕಿದ್ರೆ ಉತ್ತಮ, ಅಷ್ಟು ಟೇಸ್ಟಿ ರೆಸಿಪಿ ಆಗ್ತದೆ. ಸೊ ಚಿಕ್ಕ ಬದನೆ ಸಿಕ್ಕಿದಷ್ಟು ಒಳ್ಳೆ. ಚಿಕ್ಕ ಬದನೆಯನ್ನು ಹೀಗೆ 4 ಸ್ಲೈಸ್ ಕಟ್ ಮಾಡಬೇಕು. 4 ಸ್ಲೈಸ್ ಕಟ್ ಮಾಡಿ ಈಗ ನೀರಲ್ಲಿ ಹಾಕಿಟ್ಟಿದ್ದಾರೆ. ಚಿಕ್ಕ ಚಿಕ್ಕ ಸೀಡ್ ಇದ್ರೆ ಒಳ್ಳೆ ಅಲ್ಲ, ಬೀಜ ಚಿಕ್ಕದಿರ್ಬೇಕು. ಓಕೆ ಓಕೆ ಓಕೆ, ಚಿಕ್ಕದಿದ್ದಷ್ಟು ಒಳ್ಳೆ. ಮತ್ತೆ ಇಲ್ಲಿ ಇದು ವೆಟ್ ಗ್ರೈಂಡ್ ಮಾಡಲಿಕ್ಕೆ ಕೊತ್ತಂಬರಿ ಸೊಪ್ಪು, 2 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು 4 ಹಸಿಮೆಣಸು, ಒಂದು ಲಿಂಬೆ ಗಾತ್ರದಷ್ಟು ಹುಳಿ, ಮತ್ತೆ 4 ಹೆಸಳು ಬೆಳ್ಳುಳ್ಳಿ, ಒಂದು ಚಿಕ್ಕ ತುಂಡು ಶುಂಠಿ. ಇದನ್ನೆಲ್ಲ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡುವಾಗ ಉಪ್ಪು ಹಾಕಿ ಗ್ರೈಂಡ್ ಮಾಡಬೇಕು. ಈ ಕಡಲೆ ಬೀಜವನ್ನು ಒಳ್ಳೆ ರೋಸ್ಟ್ ಮಾಡಿದ್ದಾರೆ, ಡ್ರೈ ರೋಸ್ಟ್ ಮಾಡಿ. ಇದು ವೆಟ್ ಅಲ್ಲ, ಇದು ಪೌಡರ್ ಮಾಡಲಿಕ್ಕೆ, ಅಂದರೆ ಪಲ್ಸ್ ಮಾಡಿದರೆ ಆಯಿತು ಮಿಕ್ಸಿಯಲ್ಲಿ. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ಮಿಕ್ಸಿ ಜಾರ್ಗೆ ಹಾಕಿದ್ದಾರೆ ಈಗ. ಸೊ ಬದನೆಗೆ ಉಪ್ಪು ಹಾಕುದಿಲ್ಲ ಈಗ, ಇದಕ್ಕೆ ಸ್ವಲ್ಪ ಜಾಸ್ತಿ ಉಪ್ಪು ಹಾಕಬೇಕು. ರುಚಿಗೆ ಬೇಕಾದಷ್ಟಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿ ಒಳ್ಳೆ ರೀತಿಯಲ್ಲಿ ನೀರು ಹಾಕಿ ಗ್ರೈಂಡ್ ಮಾಡಬೇಕು. ಫಸ್ಟ್ ಸ್ವಲ್ಪ ಡ್ರೈ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಆಗೋದಿಲ್ಲದ್ರೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು. ಒಳ್ಳೆ ರೀತಿಯಲ್ಲಿ ಸಣ್ಣ ಗ್ರೈಂಡ್ ಆಗಿದೆ. ಇನ್ನು ಇದನ್ನು ಬದಿಗಿಡುವ. ಇನ್ನು ಕಡಲೆ ಬೀಜವನ್ನು ಪೌಡರ್ ಮಾಡಿದರೆ ಆಯಿತು. ರೀತಿಯಲ್ಲಿ ಪೌಡರ್ ಮಾಡಿ ಆಯಿತು ಕಡಲೆ ಬೀಜ ಸಹ. ಸೊ ಇದು 2 ರೆಡಿ ಮಾಡಿ ಸಪ್ರೇಟ್ ಇಟ್ಟರೆ ಆಯಿತು. ದೊಡ್ಡದಾದ ಪ್ಲೇಟಿಗೆ ಕಡಲೆ ಬೀಜ ಪೌಡರ್ ಅನ್ನು ಹಾಕ್ತಿದ್ದಾರೆ. ಇದರ ಜೊತೆಗೆ ಗ್ರೈಂಡ್ ಮಾಡಿ ಇಟ್ಟ ಮಸಾಲವನ್ನು ಸಹ ಹಾಕ್ತಿದ್ದಾರೆ. ರೀತಿಯಲ್ಲಿ ಮಿಕ್ಸ್ ಮಾಡಬೇಕು. ಇನ್ನು ಫಿಲ್ಲಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಳ್ಳೆ ರೀತಿಯಲ್ಲಿ ಫಿಲ್ಲಿಂಗ್ ಮಾಡಬೇಕು. ಫಿಲ್ಲಿಂಗ್ ಮಾಡಿ ಡೈರೆಕ್ಟ್ ಅಡುಗೆನೆ ಮಾಡಲಿಕ್ಕೆ ಏನು ಮ್ಯಾರಿನೇಷನ್ ಮಾಡಬೇಕಂತೇಳಿ ಇಲ್ಲ. ಮಸಾಲ ಗ್ರೈಂಡ್ ಮಾಡಿದ ಮಿಕ್ಸಿಯಲ್ಲಿ ಸ್ವಲ್ಪನೇ ನೀರು ಹಾಕಿ ಮಸಾಲನೆಲ್ಲ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಡ್ತಾನೆ. ಎಲ್ಲ ಬದನೆಗೆ ಹೀಗೆ ಫಿಲ್ಲಿಂಗ್ ಮಾಡಿ ಇಟ್ಟಿದ್ದಾರೆ. ಇನ್ನು ಮ್ಯಾರಿನೇಷನ್ ಮಾಡಲಿಕ್ಕೆ ಇಲ್ಲ, ಡೈರೆಕ್ಟ್ ಅಡಿಗೆ ಮಾಡಲಿಕ್ಕೆ ಸ್ಟಾರ್ಟ್. ಫಿಲ್ಟರ್ಡ್ ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡ್ತಿದ್ದಾರೆ, ರಿಫೈನ್ಡ್ ಅಲ್ಲ ಇದು, ಪ್ಯೂರ್ ಆದ ಗ್ರೌಂಡ್ನಟ್ ಆಯಿಲ್. ನಿಮ್ಮ ಹತ್ರ ನೆಲಕಡಲೆ ಎಣ್ಣೆ ಇಲ್ಲದ್ರೆ ನೀವು ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ಬೋದು. ಪಾತ್ರೆಗೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಒಳ್ಳೆ ರೀತಿಯಲ್ಲಿ ಬಿಸಿಯಾದ ನಂತರ ಸಾಸಿವೆ ಹಾಕ್ತಿದ್ದೇನೆ, 1 ಟೀ ಸ್ಪೂನ್ ಅಷ್ಟು ಸಾಸಿವೆ. ಇನ್ನು ಅದು ಒಳ್ಳೆ ರೀತಿಯಲ್ಲಿ ಚಟರ್ ಪಟರ್ ಆಗಬೇಕು. ಚಟರ್ ಪಟರ್ ಆದ ನಂತರ 1.5 ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕ್ತಿದ್ದಾರೆ. ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿ ಬ್ರೌನ್ ಆಗಬೇಕು. ಫ್ರೈ ಆಗ್ತಾನೆ ಇರುವಾಗ ಬೇಸೊಪ್ಪು ಹಾಕ್ತಿದ್ದಾರೆ. ಒಂದು 10 ರಿಂದ 15 ಬೇಸೊಪ್ಪು, ನಿಮಗೆ ಬೇಕಿದ್ರೆ ಜಾಸ್ತಿ ಸಹ ಹಾಕ್ಬೋದು. ಬೇಸೊಪ್ಪು ತುಂಬಾನೇ ಹೆಲ್ದಿ. ಒಗ್ಗರಣೆ ಎಲ್ಲ ಒಳ್ಳೆ ರೀತಿಯಲ್ಲಿ ಫ್ರೈ ಆದ ನಂತರ ನಾವು ಸ್ಟಫ್ ಮಾಡಿ ಇಟ್ಟ ಬದನೆಯನ್ನು ಹಾಕ್ತಿದ್ದಾರೆ. ಮಸಾಲ ಗ್ರೈಂಡ್ ಮಾಡಿದ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ, ಆ ನೀರನ್ನೇ ಒಳ್ಳೆ ರೀತಿಯಲ್ಲಿ ಇದರ ಮೇಲೆ ಹಾಕಿದರೆ ಆಯಿತು. ಅಂದರೆ ಬೇಯಲಿಕ್ಕೆ, ಬದನೆ ಬೇಯಲಿಕ್ಕೆ ಸ್ವಲ್ಪ ನೀರು ಹಾಕಿದರೆ ಒಳ್ಳೆ ರೀತಿಯಲ್ಲಿ ಬದನೆ ಬೇಯ್ತದೆ. ಮುಚ್ಚಳ ಹಾಕಿ ಒಳ್ಳೆ ರೀತಿಯಲ್ಲಿ ಬೇಯಲಿಕ್ಕೆ ಬಿಡುವ. ಫ್ಲೇಮ್ ಅಂತೂ ಲೋ ಫ್ಲೇಮಲ್ಲೇ ಇಡಿ ಆಯ್ತಾ, ಹೆಚ್ಚು ಹೈ ಫ್ಲೇಮ್ ಇಲ್ಲದೆ ಮೀಡಿಯಂ ಫ್ಲೇಮ್ ಇಡಬೇಡಿ. 10 ನಿಮಿಷ ಆದ ನಂತರ ಪಲ್ಟಿ ಮಾಡ್ಲಿಕ್ಕೆ ಉಂಟಾಯ್ತಾ, ಬದನೆನೆಲ್ಲ ತಿರುಗಿಸ್ಬೇಕು. ಒಂದು ಸೈಡ್ ಬೆಂದ ನಂತರ ಅದನ್ನು ಇನ್ನೊಂದು ಸೈಡಲ್ಲಿ ಬೇಯಲಿಕ್ಕೆ ಬಿಡಬೇಕು. ಹೀಗೆ ಒಂದು ಸೈಡ್ ನಾವು ತಿರುಗಿಸಿದ ನಂತರ ಇನ್ನೂ ಒಂದು 10 ನಿಮಿಷ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ಹತ್ತು ನಿಮಿಷ ಆದ ನಂತರ ಬದನೆ ಎಲ್ಲ ಒಳ್ಳೆ ರೀತಿಯಲ್ಲಿ ಬೆಂದಿದೆ. ಉಪ್ಪು ಚೆಕ್ ಮಾಡಿ ಆಯ್ತಾ, ಉಪ್ಪು ಕಮ್ಮಿ ಅನ್ಸಿದ್ರೆ ಸ್ವಲ್ಪ ಉಪ್ಪು ಹಾಕಿ. ಬಿಸಿ ಬಿಸಿಯಾದ ಸ್ಟಫ್ಡ್ ಬ್ರಿಂಜಾಲ್ ರೆಸಿಪಿ ರೆಡಿ. ಟ್ರೈ ಮಾಡ್ಲಿಕ್ಕಂತೂ ಮರಿಬೇಡಿ.